ಹೇಳಿ ಸರ್. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 5-6 ತಿಂಗಳ ವೇತನ ಪಾವತಿಯಾಗಿಲ್ಲ. ಹಲವಾರು ಸಲ ನಾವು ಹೋರಾಟ ಮಾಡೀವಿ, ಸರ್ಕಾರ ಗಮನಕ್ಕೆ ತಂದಿದ್ದೆವು, ಈ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ವೇತನ ಬಜೆಟ್ ಇಲ್ಲ ಅಂತ ಮಾಡಿಲ್ಲ. ಆದರೆ ಈಗ ಬಜೆಟ್ ಬಂದು 1 ತಿಂಗಳಾದ್ರೂ ಕೂಡ ಇಲ್ಲಿ ಯಾರು ಜಂಟಿ ನಿರ್ದೇಶಕರಾದಂಥ ಪ್ರೀತಿ ಮೇಡಮ್ ಅವ್ರು ಏನಿದ್ದಾರೆ ಪೂರ್ತಿಯಾಗಿ ನಮ್ಮದನ್ನು ಕಡೆಗಣಿಸಿದ್ದಾರೆ. ಇವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೈ ಜೋಡಿಸಿವಿ. ಇವತ್ತು ಎಲ್ಲ ಜೂನ್ ತಿಂಗಳಿಗೆ ಇದು ಬಂತು, ಮಕ್ಕಳ ಅಡ್ಮಿಷನ್ ಇದೆ, ಮನೆ ಕಿರಾಯ ಕೊಟ್ಟಿಲ್ಲ, ಕಿರಾಣಿ ಅಂಗಡಿಯವ್ರದ್ದು ಎಲ್ಲ ತಗದಿ ಆಗ್ಯದ, ಭಾಳಷ್ಟು ಪರೇಶಾನಿ ಗೋಳಾಡ್ಲತ್ತಾರ, ಬಡವರು ಕೊಡ್ರಿ ಅಂತೇಳಿ ಹಲವಾರು ಸಲ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಮಾಡಿಲ್ಲ. ಅವ್ರನ್ನೂ ಕೂಡ ಈ ಹೊರಗುತ್ತಿಗೆ ನೌಕರರ ವೇತನದಲ್ಲೇ ಕಣ್ಣಿಟ್ಟಾರು. ಅದಕ್ಕೂ ಕೂಡ ಪರ್ಸೆಂಟೇಜ್ ಎಲ್ಲರೂ ತಿಂದಾರ. ಆದರೆ ನಮ್ಮ ಹೊರಗುತ್ತಿಗೆ ನೌಕರರಲ್ಲಿ ಕೂಡ ಪರ್ಸೆಂಟೇಜ್ ತೊಗೋಬೇಕಂತೇಳಿ ಅದು ಪೆಂಡಿಂಗ್ ಇಟ್ಟಿರು. ಅದಕ್ಕಾಗಿ ನಾವು ವೇತನ ಪಾವತಿ ಮಾಡಬೇಕು, ವಾರಕ್ಕೊಂದು ರಜೆ ಕೊಡಬೇಕಂತನೂ ಕೂಡ ಇವ್ರಿಗೆ ಹಲವಾರು ಸಲ ಹೇಳಿದ್ವಿ. ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ವಾರಕ್ಕೊಂದು ರಜೆ ಕೊಡ್ರಿ ಅಂತ ಅವ್ರು ಹೇಳಿದ್ರು. ಅದೊಂದು ಸಭೆ ಮಾಡಿರಿ ನೀವು 3 ಇಲಾಖೆದವ್ರು ಕಲ್ತಂತೇಳಿ. ಆದರೆ ಒಪ್ಕೊಂಡು 2 ತಿಂಗಳಾಯಿತು, ಇಲ್ಲಿವರೆಗೆ ಅವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ. ಅಂದರೆ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳು ಕೇಳೋಕ್ಕೆ ಇವ್ರಿಗೆ ಫುರ್ಸತ್ತಿಲ್ಲ, ಟೈಮ್ ಇಲ್ಲ. ಅದಕ್ಕಾಗಿ ನಾವು ಇವತ್ತು ನಮ್ಮ ಬೇಡಿಕೆಗಳಿಗೆ ಒತ್ತಾಯ ಮಾಡಿ, ಅಂದ್ರೇನು ಬಾಕಿ ವೇತನ ಇವತ್ತು BCM ಇಲಾಖೆ, ಮೈನಾರಿಟಿ ಇಲಾಖೆ ಪ್ರತಿ ತಿಂಗಳು ವೇತನ ಪಾವತಿ ಮಾಡ್ತಾಯಿದೆ. ಆದರೆ ಇಲ್ಲಿ ಆಗ್ತಾಯಿಲ್ಲ, ಇವರಿಗೆ ಪುರ್ಸತ್ತೇ ಇಲ್ಲ ಬಿಲ್ಗಳು ಮಾಡ್ಲಿಕ್ಕೆ, ಪೇಮೆಂಟ್ ಕೊಡ್ಲಿಕ್ಕೆ. ಅದಕ್ಕಾಗಿ ಇವತ್ತು ನಮ್ಮ ಬೇಸತ್ತು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಕೈಕಾಲು ಜೋಡಿಸಿ ಎಲ್ಲ ಮಾಡಿನೂ ಕೂಡ ಲಾಸ್ಟಿಗೆ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೆವು. ಈಗ ಅದು ಕೌಂಟರ್ ಸಹಿ ಮಾಡಿಕೊಟ್ರೆ ತಿಂಗಳಿಂದ ಮಾಡಬೇಕಾಗಿರೋಂಥ ಕೌಂಟರ್ ಸಹಿ ಇವತ್ತು ಧರಣಿ ಕುಂತ ಮ್ಯಾಗ ಈಗ ಬಂದು ಸಹಿ ಮಾಡಿ ಕೊಡ್ತಾರೆ. ಅಂದ್ರೇನು ಎಷ್ಟು ಅವರು ನೀಚ ಬುದ್ಧಿ ಅದಂತ, ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ. ಸಮಾಜ ಕಲ್ಯಾಣ ಅಂತ ಹೇಳೋದಕ್ಕಿಂತ ಸಮಾಜ ಕೊಲ್ಲುವ ಇಲಾಖೆ ಅಂತ ಹೇಳ್ರಿ ಆಫೀಸ್ ಹೆಸರು. ಸಮಾಜ ಕಲ್ಯಾಣ ಎಲ್ಲ ಅದ್ರಾಗ 90% ದಲಿತರೇ ಇದ್ದಾರೆ ಕೆಲಸ ಮಾಡೋರೆಲ್ಲ. ಪಾಪ ದಲಿತರೇ ಲೂಟ್ ಮಾಡಿದಂಗೆ, ಮತ್ತಾರೂ ಅಲ್ಲ ಶೋಷಣೆ ಮಾಡೋದು ದಲಿತರನ್ನೇ ಶೋಷಣೆ ಮಾಡೋಂಥ ಪರಿಸ್ಥಿತಿ ಬಂದದ. ಅದು ಬಿಟ್ಟು ಅವ್ರನ್ನೂ ಕೂಡ ದಲಿತರು ಯಾರ, ದುಡಿಯೋರ್ನೂ ದಲಿತರು ಯಾರ, ದಲಿತರ ಬಗ್ಗೆ ಕಾಳಜಿ ಇರಲಿ ಅವ್ರಿಗೆ ಅಂತೇಳಿ ಇವತ್ತು ಈ ಹೋರಾಟ ಮೂಲಕ ಎಚ್ಚರ ಕೊಡ್ತೇವೆ. ಪ್ರತಿ ತಿಂಗಳು ಆ 2 ಇಲಾಖೆದವ್ರು ಹೆಂಗೆ ವೇತನ ಪಾವತಿ ಮಾಡ್ತಾರೆ, ನೀವು ಸಮಾಜ ಕಲ್ಯಾಣದವ್ರನ್ನು ಕೂಡ ಪ್ರತಿ ತಿಂಗಳು ವೇತನ ಪಾವತಿ ಮಾಡ್ಬೇಕಂತ ಈ ಒಂದು ಹೋರಾಟ ಮೂಲಕ ಅವ್ರ ಮೇಲೆ ಒತ್ತಾಯನೂ ಮಾಡ್ತೇವೆ. ಈಗಾಗಲೇ ಅವರಿಗೆ ಹೇಳಿದೆವು, ಸೈನ್ ಮಾಡಿ ಕೊಟ್ಟರೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಮೂಲಕ ಇವ್ರದ್ದು ಏನದ ಕರ್ಮಕಾಂಡ ಅವ್ರ ಗಮನಕ್ಕೆ ತರ ಮೂಲಕ ಈ ಹೋರಾಟ ನಾವು ಈಗ ವಾಪಸ್ ತೋತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀವಿ. ಸರ್, ಪದೇ ಇದೇ ಥರ ಪ್ರತಿ ವರ್ಷವೂ ನೀವು ಹೋರಾಟ ಮಾಡೋಂಥ ಪರಿಸ್ಥಿತಿ ಮಾಡಿ ಹಾಕ್ಕೊಡ್ಕೋಬೇಕು ಅಷ್ಟೇ. ಇವರು ಪ್ರತಿ ವರ್ಷ ಮಾಡೋರೇ, ಇವರು ಹಿಂಗೆ ಪೀಡಿಸೋರೆ. ಬಡವ್ರು ಅಂದ್ರೆ ಅವ್ರಿಗೇನು ಕಿಮ್ಮತ್ತೇ ಇಲ್ಲ. ಮುಂಜಾನೆ 6 ಗಂಟೆಗೆ ಹೋದ್ರೆ ರಾತ್ರಿ 9-10 ಗಂಟೆ ತನಕ ದುಡಿಸ್ಕೋತಾರೆ ಹಾಸ್ಟೆಲ್ದಾಗ. ಮಕ್ಕಳು ಮುಂಜಾನೆ ಮಲ್ಕೊಂಡಿದ್ದಾಗೆ 6ಕ್ಕೆ ಇವ್ರು ಹೊರಗೆ ಹಾಸ್ಟೆಲ್ಗೆ ಬರ್ತಾರೆ, ರಾತ್ರಿ ಮಕ್ಕಳು ಮಲ್ಕೊಂಡ್ಮೇಕೆ ಮನೆಗೆ ಹೋಗ್ತಾರೆ. ಅಂದ್ರೇನು ಅವ್ರ ಮಕ್ಕಳು ಸರಿ ಇವರು ಏನು ಓದ್ಲತ್ತಾರ, ಮತ್ತೇನು ಮಾಡ್ಲತ್ತಾರ, ಮಕ್ಕಳು ಸರಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಅವ್ರ ಕುಟುಂಬದೊಂದಿಗೆ ಅವ್ರಿಗೆ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ವಾರಕ್ಕೊಂದು ರಜೆ ಕೊಡ್ರಿ, ಕಡ್ಡಾಯವಾಗಿ ವಾರಕ್ಕೊಮ್ಮರ ಅವರು ಕುಟುಂಬದೊಂದಿಗೆ ಇರಲಿ ಅಂತೇಳಿ ನಾವು ಒತ್ತಾಯ ಮಾಡಿವಿ. ಸರ್ಕಾರನೂ ಒಪ್ಕೊಂಡದ, ವಾರಕ್ಕೊಂದು ರಜೆ ಕೊಡ್ತೇವೆ ಅಂತಾರೆ ಇವರು ಅಧಿಕಾರಿಗಳು. ಇವರು ಅದು ಒಂದು ಸಭೆ ಮಾಡಿ ಅದೊಂದು ತೀರ್ಮಾನ ಮಾಡ್ಲಿಕ್ಕೆ ಆಗತ್ತಿಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕನೂ ಕೂಡ ಒತ್ತಾಯ ಮಾಡ್ತೀವಿ, ನಮ್ಗೆ ವಾರಕ್ಕೊಂದು ರಜೆ ಕೊಡಬೇಕು ಮತ್ತು ಪ್ರತಿ ತಿಂಗಳು ವೇತನ ಪಾವತಿ ಮಾಡ್ಬೇಕಂತ. ಮಾತ್ರ ಕರೆಕ್ಟಾಗಿ ಟೈಮ್ ಪ್ರಕಾರ ಡೇಟ್ ಪ್ರಕಾರ ಆಗುತ್ತೆ. ಮತ್ತು ದುಡಿಯೋರಿಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ದುಡಿಯೋರಿಗೆ ಮಾಡ್ತಾ ಇಲ್ಲ, ಅದು ಸಮಾಜ ಕಲ್ಯಾಣದಾಗ ಮಾಡ್ತಾ ಇಲ್ಲ. ಅದೇ ಇಲ್ಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ BCM ಇಲಾಖೆಗೆ ಪ್ರತಿ ತಿಂಗಳು ಆಗ್ತದೆ, ಇಲ್ಲೇ ಆಗಲ್ಲ. ಈ ಇಲಾಖೆದಾಗ ಅಷ್ಟೇ. ಇಲ್ಲೇ ಇವ್ರು ಸಮಾಜ ಕಲ್ಯಾಣ ಅಂದ್ರೆ ಇದಕ್ಕೆ ಹೆಸರೇ ಸಮಾಜ ಕಲ್ಯಾಣ ಅದಲ್ಲ, ಅದಕ್ಕಾಗಿ ಕಲ್ಯಾಣ ಮಾಡ್ಲಾತಾರೆ ಇವ್ರು ಅಷ್ಟೇ. ಅಂದ್ರೆ ಈ ಗರೀಬ್ನ ಹಿಂಡಿ ತಿನ್ನೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಡವ್ರು ರಕ್ತ ಕುಡಿತಾರೆ. ಹಿಂದಕ್ಕೆ ಏನು ತಗಣಿ ಇದ್ವು, ಆ ತಗಣಿ ಹೋಗಿ ಇವೇ ತಗಣಿ ಬಂದ್ಬಿಟ್ಟವ. ಕಚೇರಿದಾಗ ಬಂದು ಬಡವ್ರು ರಕ್ತ ಕುಡಿಯೋ ತಗಣಿಗಳು ಇವೆ, ಆ ತಗಣಿ ಹೋಗ್ಬಿಟ್ಟವ. ಇಲ್ಲ, ಇವೇ ತಗಣಿಗಳು ಬಂದ್ಬಿಟ್ಟವು. ಕಚೇರಿಯಾಗ ದೊಡ್ಡ ಪೋಸ್ಟ್ನಾಗ ಕುಂತು ಬಡವ್ರು ರಕ್ತ ಹೇರೋದು ಅಷ್ಟೇ. ಏನಾಗ್ರಸ್ತದೆ ಸರ್ ಲಾಸ್ಟಿಗೆ? ಏನೂ ಇಲ್ಲ, ಬಡವರೆಲ್ಲ ಪರೇಶಾನರ. ಅದ್ರ ವಿರುದ್ಧ ನಾವು ಅನಿವಾರ್ಯದ ಹೋರಾಟನೇ ಮಾಡ್ಬೇಕು. ಹೋರಾಟ ಬಿಟ್ಟರೆ ಏನು ಮಾಡಬೇಕು? ಅವ್ರು ಮತ್ತೇನೋ ನಮಗೆ ಬೇರೆ ಅನ್ಸ್ಲಕ್ಕೆ ಬರ್ತಾರೆ ಅಂತ ಹೇಳ್ಬೋದು ಅವ್ರು ನಾಳೆಗೆ. ಆದ್ರೆ ಅವ್ರು ಮಾಡೋದು ಏನದ ಹಗರಣ ಅನ್ನೋದು ಗೊತ್ತಾಗೋ ಸಲಿಂದ ನಾವು ಹೋರಾಟ ಮಾಡಿ ಜನಕ್ಕೆ ಹೇಳ್ಬೇಕಷ್ಟೇ. ಜನಕ್ಕೆ ಹೇಳಿದಾಗೆ ನೀವೆಲ್ಲ ಪಬ್ಲಿಸಿಟಿ ಮೀಡಿಯಾಗಳೆಲ್ಲ ಬಂದಾಗೆ ನಮ್ದು ಏನೋ ಆಗ್ತದೆ ಅಂತೇಳಿ ಅಂಜಿ ಅವರು ಇದ್ದಿದ್ದಾರೆ ನಮಗೆ ಕೊಡಲಿ ಅಂತ ನಾವು ಕೇಳ್ತೇವ್ರಿ. ನಾವೇನು ಹೆಚ್ಚಿಗೆ ಕೇಳತ್ತಿಲ್ಲ. ಸರ್ಕಾರನೂ ಕೂಡ ಕನಿಷ್ಠ ವೇತನ ನಾವು ಹೆಚ್ಚಿಗೆ ಮಾಡ್ತೇವೆ ಅಂತ ಮೊನ್ನೆ ಒಪ್ಕೊಂಡಿದೆ. 60% ಹೆಚ್ಚಿಗೆ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ. 25-26ಕ್ಕೆ 2 ದಿನ ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಹೋರಾಟ ನಡೆದಿದೆ. ಅವಾಗ 60% ನಾವು ವೇತನ ಕೊಡ್ತೀವಿ. ಅವ್ರನ್ನೂ 1 ವರ್ಷ ಆಯಿತು ಸರ್ಕಾರನೂ ಸುಳ್ಳು ಹೇಳೋದು. ಕನಿಷ್ಠ ವೇತನ ನಿಮ್ಗೆ ನಾವು 25,000 ಕೊಡ್ತೇವೆ ಒಂದೇ 1 ವರ್ಷ ಆಯ್ತು. ಈಗ ಅದೇ ಸ್ಯಾಲ್ರಿನೇ ಈಗ ಕೊಡ್ತೀವಿ, ನಿಮ್ಗೆ 2 ತಿಂಗಳದಾಗ ನಿಮ್ಗೆ ಅಲ್ತಾನೆ ನಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕೊಡ್ತೀವಿ ಅಂತ ಮೊನ್ನೆ ಒಪ್ಕೊಂಡಾರೆ. ಅದಕ್ಕೆ ಸರ್ಕಾರನೂ ಕೂಡ
ಇವತ್ತು ಕನಿಷ್ಠ ವೇತನ 60% ಹೆಚ್ಚಿಗೆ ಮಾಡಿ ಸರ್ಕಾರಕ್ಕೂ ಕೂಡ ಅಭಿನಂದನೆ ಹೇಳ್ತೀವಿ.